ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ತುಂಬಾ ಜನ ಕೇಳಿದ್ರಿ ನಿಮ್ಮ ಹೇರ್ ಕೇರ್ ರೂಟೀನ್ ಏನು ಹೇಳಿ ಅಂತ. ಒಂದು ಬಿಗ್ ಪ್ಯಾರಾಶೂಟ್ ಕೊಕೊನಟ್ ಆಯಿಲ್ ನ ತಗೊಳ್ಳಿ, ಒಂದು ಬಿಗ್ ಕಂಟೈನರ್ ನ ತಗೊಂಡ್ಬಿಟ್ಟು ಅದು ಹೇರ್ ಆಯಿಲ್ ಏನಿದೆ ಅದನ್ನ ಸ್ವಲ್ಪ ಬಾಯ್ಲ್ ಮಾಡಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಂತ ನಾನು ಇವಾಗ ಹೇಳ್ತಾ ಇದ್ದೀನಿ. ಈವನ್ ಕಾಮೆಂಟ್ ಅಲ್ಲಿ ಫಸ್ಟ್ ಗೆ ಪಿನ್ ಮಾಡಿ ಇಟ್ಟಿರ್ತೀನಿ, ಸೊ ಹೋಗಿ ಚೆಕ್ ಮಾಡಿ. ಯಾವುದೇ ಇಂಗ್ರೀಡಿಯೆಂಟ್ಸ್ ಮಿಸ್ ಮಾಡಿದ್ರು ಅದರಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಮೆಂತೆ ಕಾಳು, ಕರಿಬೇವು ಮತ್ತೆ ಬೇವಿನ ಸೊಪ್ಪು, ಅಲೋವೆರಾ, ಅದ್ಮೇಲೆ ಗ್ರೀನ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಿ ಜಸ್ಟ್ ಪಲ್ಪ್ ಏನಿರತ್ತಲ್ಲ ವೈಟ್ ಕಲರ್ ಅದನ್ನಷ್ಟೇ ತಕ್ಕೊಂಡು ಅದನ್ನು ಕೂಡ ಸ್ಮಾಲ್ ಪೀಸ್ ಆಗಿ ಕಟ್ ಮಾಡಿ ಅದನ್ನು ಕೂಡ ಆಡ್ ಮಾಡಿ, ದಾಸವಾಳ ಹೂವಿನ ಎಲೆಗಳು, ದಾಸವಾಳ ಹೂವಿನ ಪೆಟಲ್ಸ್ ಏನಿರುತ್ತೆ ಅದನ್ನು ಕೂಡ ಆಡ್ ಮಾಡಿ, ಮತ್ತೆ ಬಾದಾಮಿ ಒಂದ್ ಸ್ವಲ್ಪ ಹಾಕಿ ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಬಾಯ್ಲ್ ಆಗತಕ್ ಬಿಡಿ. ಅದು ಸ್ವಲ್ಪ ಬ್ಲ್ಯಾಕ್ ಆಗಿ ಟರ್ನ್ ಆಗೋವರೆಗೂ ನೀವು ಬಾಯ್ಲ್ ಮಾಡಿದ್ರು ನಡೆಯುತ್ತೆ. ಗ್ಯಾಸ್ ಆಫ್ ಮಾಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಅದರಲ್ಲೇ ಇರೋದಕ್ಕೆ ಬಿಡಿ ಒನ್ ಡೇ. ನೆಕ್ಸ್ಟ್ ಡೇ ನೀವು ಒಂದು ಗ್ಲಾಸ್ ಕಂಟೈನರ್ ಅಲ್ಲಿ ಆ ಹೇರ್ ಆಯಿಲ್ ನ ಅಷ್ಟೇ ತೆಗೆದು ಇಟ್ಕೋಬಹುದು. ನೀವು ಪ್ರತಿ ಟೈಮ್ ಹೇರ್ ವಾಶ್ ಮಾಡೋಕ್ಕೂ ಮುಂಚೆ 1-2 hours ಮುಂಚೆ ಈ ಹೇರ್ ಆಯಿಲ್ ಇಂದ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. 1-2 hours ಆದ್ಮೇಲೆ ನೀವು ಹೇರ್ ವಾಶ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಕಂಡೀಷನರ್ ಬೇಕಾಗಿಲ್ಲ. ನಿಮ್ಮ ಹೇರ್ ಎಷ್ಟು ಸಾಫ್ಟ್ ಆಗುತ್ತೆ ಮತ್ತೆ ಈವನ್ ಸ್ಟ್ರಾಂಗ್ ಕೂಡ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫಾಲೋ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನ ಮರಿಬೇಡಿ.